ಇದು ನಿಮಿಷಾಂಬ ದೇವಿಯ ಪವಾಡಮಯ ಹಾಗೂ ಭಕ್ತಿಪೂರ್ಣವಾದಂತಹ ಕಥೆ. ಶ್ರೀರಂಗಪಟ್ಟಣದ ಪವಿತ್ರ ನದಿ ಕಾವೇರಿ ತೀರದಲ್ಲಿರುವ ನಿಮಿಷಾಂಬ ದೇವಾಲಯದ ಇತಿಹಾಸ. ಸತ್ಯಯುಗದಲ್ಲಿ ಮಹಾರಾಜ ಧರ್ಮರಾಜನು ಧರ್ಮ ಪಾಲನೆಯ ಕಾರ್ಯವನ್ನೆಲ್ಲ ನಿಷ್ಠೆಯಿಂದ ನಡೆಸುತ್ತಿದ್ದನು. ಆದರೆ ರಾಕ್ಷಸರು ಭೂಮಿಯಲ್ಲಿ ಧರ್ಮವನ್ನು ನಾಶ ಮಾಡಲು ಪ್ರಾರಂಭಿಸಿದರು. ಅವರು ಯಜ್ಞಗಳನ್ನು ಧ್ವಂಸ ಮಾಡುತ್ತಿದ್ದಾಗ ಭಕ್ತರ ಆಲಾಪ ದೇವಲೋಕದವರೆಗೂ ತಲುಪಿತು. ಅದನ್ನು ಕಂಡಂತಹ ಪಾರ್ವತಿ ದೇವಿ ಭೂಮಿಗೆ ಬಂದು ಧರ್ಮದ ರಕ್ಷಣೆಗಾಗಿ ತನ್ನ ರೌದ್ರ ರೂಪವನ್ನು ತಾಳಿದಳು. ಈ ರೂಪವನ್ನೇ ನಾವು ಇಂದು ನಿಮಿಷಾಂಬ ಎಂದು ಕರೆಯುತ್ತೇವೆ. ನಿಮಿಷ ಎಂದರೆ ಕ್ಷಣ, ಅಂಬಾ ಎಂದರೆ ತಾಯಿ, ಅಂದರೆ ಒಂದು ಕ್ಷಣದಲ್ಲಿ ಅಸುರನ ಸಂಹಾರ ಮಾಡಬಲ್ಲ ತಾಯಿ. ಅವಳು ಒಂದು ಕ್ಷಣದಲ್ಲಿ ದುರಾತ್ಮ ರಾಕ್ಷಸನನ್ನು ಸಂಹರಿಸಿದಳು. ಆ ಕಾರಣಕ್ಕೆ ಆಕೆಗೆ ನಿಮಿಷಾಂಬ ಎಂಬ ಹೆಸರು ಬಂತು. ಈ ದೇವಸ್ಥಾನವನ್ನು ನಿರ್ಮಿಸಿದವರು ರಾಜ ಒಡೆಯರ್, ಅಂದರೆ ಮೈಸೂರಿನ ಅರಸರು. ಅವರಿಗೆ ನಿಮಿಷಾಂಬ ದೇವಿಯ ಕನಸಿನಲ್ಲಿ ಬಂದು ತನಗೆ ಕಾವೇರಿ ನದಿಯ ತೀರದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಎಂದರಂತೆ. ಅಂದಿನಿಂದ ರಾಜನು ತಕ್ಷಣ ದೇವಾಲಯವನ್ನು ನಿರ್ಮಿಸಿ ದಿನನಿತ್ಯದ ಪೂಜೆ ಪುನಸ್ಕಾರಗಳನ್ನು ಶುರು ಮಾಡಿದರು. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿ ದೇವಿಯು ಯಂತ್ರ ರೂಪದಲ್ಲಿ ನೆಲೆಸಿದ್ದಾಳೆ. ದೇವಿಯು ಶಕ್ತಿಯಾಗಿ ಎಲ್ಲ ಸಂಕಷ್ಟಗಳಿಂದ ರಕ್ಷೆ ನೀಡುವ ತಾಯಿಯಾಗಿದ್ದಾಳೆ. ಈ ದೇವಸ್ಥಾನವು ಶ್ರೀರಂಗಪಟ್ಟಣ ನದಿ ತೀರದಲ್ಲಿ ನೆಲೆಸಿದ್ದು ನಿತ್ಯ ನೂರಾರು ಭಕ್ತರು ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ. ದೇವಿಗೆ ಪ್ರಾರ್ಥಿಸಿದರೆ ಎಲ್ಲ ಮನಸ್ಸಿನ ಕೋರಿಕೆಗಳು ತಕ್ಷಣ ಸಿದ್ಧವಾಗುತ್ತವೆ ಎಂಬ ನಂಬಿಕೆ ಇದೆ. ಮಕ್ಕಳ ಪಾಠ, ವಿವಾಹ, ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಪೂಜಿಸಲಾಗುತ್ತದೆ. ನಿಮಿಷಾಂಬ ದೇವಸ್ಥಾನದಲ್ಲಿ ಅನ್ನದಾನದ ಸಮಯ. ಅನ್ನದಾನ ಸಮಯ ಮಧ್ಯಾಹ್ನ 12:30ರಿಂದ 2 ಗಂಟೆಯವರೆಗೆ ಇರುತ್ತದೆ. ಪ್ರತಿದಿನ ನೂರಾರು ಭಕ್ತರಿಗೆ ಉಚಿತವಾಗಿ ಪ್ರಸಾದ ಲಭ್ಯವಿದೆ. ವಿಶೇಷ ದಿನಗಳು ಅಂದರೆ ಶನಿವಾರ, ಅಮಾವಾಸ್ಯೆ, ಪೂರ್ಣಿಮೆ, ಉತ್ಸವಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನದಾನ ನಡೆಯುತ್ತದೆ. ಅತಿಥಿ ಭಕ್ತರು ಸಹ ಕೊಡುಗೆ ನೀಡಿ ಅನ್ನದಾನದಲ್ಲಿ ಪಾಲ್ಗೊಳ್ಳಬಹುದು. ತಾಯಿಯ ಆಶೀರ್ವಾದ ಎಲ್ಲರಿಗೂ ಕರುಣಿಸಲಿ ಎಂದು ಬಯಸುತ್ತಾ ನಮ್ಮ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.